ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ನನ್ನ ಟ್ರಾವೆಲಿಂಗ್ ಜರ್ನಿ ಬಂದು ಇವತ್ತು ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ನಿಮಗೆ ಇದು ಬೋರ್ಡು ಅಥವಾ ನಾವು ರಸ್ತೆ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಾನು ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಹೌದು, ಇವತ್ತು ಹುಣ್ಣಿಮೆ ಇರೋದ್ರಿಂದ, ಕಾರ್ತಿಕ ಹುಣ್ಣಿಮೆ ಇರೋದ್ರಿಂದ ನಾನು ಹೋಗ್ತಾ ಇರೋದು ಇರುವಂತಹ ಒಂದು ತಿರುವಣ್ಣಾಮಲೈ ಬೆಟ್ಟ. ಆ ಬೆಟ್ಟದಲ್ಲಿರುವಂತಹ ಅರುಣಾಚಲೇಶ್ವರಂ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಸೊ ತಿರುವಣ್ಣಾಮಲೈ ಏನಿದ ತಕ್ಷಣ ನಮಗೆ ನೆನಪು ಬರೋದು ಏನಪ್ಪ ಅಂತ ಹೇಳಿದ್ರೆ, ಗಿರಿ ಪ್ರದರ್ಶನ. ಗಿರಿ ಅಂದರೆ ನಥಿಂಗ್ ಬಟ್ ಎ ಬೆಟ್ಟ. ಸೊ ಗಿರಿ ಪ್ರದರ್ಶನ ಬಂದು 14 ಕಿಲೋಮೀಟರ್ ಇರುತ್ತೆ. ಸೊ ನಾವು ಬರಿಗಾಲಲ್ಲಿ ನಡಿಬೇಕು, ಟಾರ್ ರೋಡಲ್ಲಿ. ನಾವು ನಡ್ಕೊಂಡು ಹೋದರೆ ನಮಗೆ ಅಲ್ಲಿ ಶಿವಪ್ಪ ದರ್ಶನ ಕೊಡೋವಂಥದ್ದು. ಸೊ ನಾವು ಹೋಗೋ ದಾರಿಯಲ್ಲೇ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಇದು ಏನಂತ ಹೇಳಿದ್ರೆ ಪೂಜೆ ಎಲ್ಲ ಮಾಡಿಸೋದಕ್ಕೆ ಅವತ್ತಾಗಲ್ಲ. ಸೊ ಅಲ್ಲಿ ಹಚ್ಚೋದೇನಪ್ಪ ಅಂತ ಹೇಳಿದ್ರೆ ಕರ್ಪೂರ ಹಚ್ತೀವಿ. ಸೊ ನಾವು ಆನ್ ದಿ ವೇ ಹೋಗುವಾಗೇ ಕರ್ಪೂರ ತೊಗೊಂಡು ಹೋಗ್ಬೋದು. ನಿಮ್ಗೆ ಅಲ್ಲಿ ಬೆಟ್ಟದ ಮೇಲೇನೂ ಸಿಗುತ್ತೆ. ಸೊ ನಾವು ಆನ್ ದಿ ವೇ ಹೋಗುವಾಗನೇ ಫ್ರೀ ಇದ್ವಲ್ವ, ಸೊ ನಾವು ಅದಕ್ಕೋಸ್ಕರ ಕರ್ಪೂರ ಇಲ್ಲಿಂದಾನೇ ತೊಗೊಂಡೋದ್ವಿ. ಸೊ ಮತ್ತು ನಾವು 2 ವೀಲರ್ ಪಾರ್ಕ್ ಮಾಡಬೇಕಿತ್ತು. ನಾವು ಪಾರ್ಕಿಂಗ್ ಜಾಗನ ಹುಡುಕ್ತಿದ್ವಿ. ಅವ್ರು ಇಲ್ಲಿಲ್ಲ, ನಾವು ಮುಂದೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿದ್ರು. ಫೈನಲಿ ನಮಗೆ 2 ವೀಲರ್ ಪಾರ್ಕಿಂಗ್ಗೆ ಜಾಗ ಸಿಕ್ತು. ಸೊ 2 ವೀಲರಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಸ್ಟ್ರೈಟ್ ಹೊಸೂರಿಂದ ತಿರುವಣ್ಣಾಮಲೈಗೆ ಬಸ್ ಇರುತ್ತೆ, ನಾವು ಅದರಲ್ಲಿ ಹತ್ಕೊಂಡು ಹೋಗಿದ್ದು. ಸೊ ನಾವು ಹೋಗಿದ್ದು ಮಾಲೂರಿಂದ. ಸೊ ಮಾಲೂರಿಂದ ಹೋಗಿ ಮತ್ತು 2 ವೀಲರಲ್ಲಿ ಮತ್ತೆ ಹೊಸೂರಿಗೆ ಹೋಗಿ, ಹೊಸೂರಿಂದ ತಿರುವಣ್ಣಾಮಲೈಗೆ ಸ್ಟ್ರೈಟ್ ಬಸ್ ಸಿಗುತ್ತೆ. ಸೊ ಹೋಗಬೇಕು. ಸೊ ನಮ್ಗೆ ಅಲ್ಲಿ ತಮಿಳು ಬೋರ್ಡ್ಗಳು ನಮ್ಗೆ ಅಷ್ಟೊಂದು ಓದೋದು ಬರೋದಿಲ್ಲ, ತಮಿಳು. ಯಾಕಂದರೆ ನಾವು ಓದಿರೋದು ಕನ್ನಡ ಆಗಿರೋದ್ರಿಂದ ನಮ್ಗೆ ತಮಿಳು ಓದೋದು ಬಂದಿಲ್ಲ. ಸೊ ಅದಕ್ಕೋಸ್ಕರ ಏನಂತಮ್ಮ ಫಸ್ಟೇ ಬಸ್ ಹತ್ಬಿಟ್ಟು ಸೀಟ್ಸ್ ಇದೆಯಾ ನೋಡಿ, ಮತ್ತು ಅದು ತಿರುವಣ್ಣಾಮಲೈಗೆ ಹೋಗುತ್ತಾ ಇಲ್ವಂತ ವಿಚಾರಿಸಿ, ಅಲ್ಲಿ ಹೋಗುತ್ತೆ ಅಂತ ಹೇಳಿದ್ಮೇಲೆ ನನ್ನನ್ನು ಕೂಡ ಕರೆದ, ಇದು ಹೋಗುತ್ತಂತೆ ಬಸ್ ಬಾ ಅಂತ ಹೇಳಿಬಿಟ್ಟು. ಸೊ ನಾನು ಹೋಗಿ ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಮಾರ್ನಿಂಗ್ ಒಂದು 9:20ಕ್ಕೆ ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದು. ಸೊ ನಾವು ಅಲ್ಲೋಗಿ ಇಳಿಯೋಷ್ಟೊಡೆ ಒಂದು 12:45 12:15 ಆಗಿತ್ತು. ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ನಮಗೆ ಅಲ್ಲಿ ಕೃಷ್ಣಗಿರಿ ಬಸ್ ಸ್ಟಾಪಲ್ಲಿ ಮತ್ತು ಇದೆಲ್ಲನೂ ಒಂಥರ ವಾಲ್ಸ್ ಎಲ್ಲ ನೋಡ್ತಾ ಇದ್ರೆ, ಪ್ರಕೃತಿ ಬಗ್ಗೆ ಎಲ್ಲನೂ ಎಷ್ಟು ಚೆನ್ನಾಗಿ ಅಲ್ಲಿ ಬಸ್ ಸ್ಟಾಪಲ್ಲಿ ಬಿಡಿಸಿದ್ದಾರೆ ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ಗೆ ಸ್ವಲ್ಪ ಯುವ ಪೀಳಿಗೆ ಅಂತ ಏನು ಹೇಳ್ತೀರಿ, ಮಕ್ಕಳು ಅಂತ ಏನು ಹೇಳ್ತೀರಿ, ಅವ್ರಿಗೆಲ್ಲನೂ ಇದ್ರ ಬಗ್ಗೆ ಅವೇರ್ನೆಸ್ಸು ಇದಿರಲಿ ಅಂತ ಹೇಳ್ಬಿಟ್ಟು, ಅದು ಬರ್ಡ್ಸು ಏನೇನು ಬಿಡಿಸಿದಾರಲ್ಲ, ಸೊ ಅದ್ರ ಏನು ನೇಮ್ ಅಂತ ಹೇಳ್ಬಿಟ್ಟು ಎಲ್ಲನೂ ಅದರಲ್ಲಿ ಇಂಗ್ಲೀಷಲ್ಲಿ ಹಾಕಿತ್ತು. ಸೊ ಎಲ್ಲರೂ ಇಲ್ಲಿ ತಿರುವಣ್ಣಾಮಲೈಗೆ ಹೋಗ್ತಾ ಇರೋದ್ರಿಂದ ಬಸ್ಸಸ್ ಎಲ್ಲ ತುಂಬ ರಶ್ ಆಗ್ತಿತ್ತು. ಥ್ಯಾಂಕ್ ಗಾಡ್, ವಿತ್ ಗಾಡ್ ಗ್ರೇಸ್ ನಮಗೆ ಸೀಟ್ ಸಿಕ್ತು. ಸೊ ನೆಮ್ಮದಿಯಾಗಿ ಕೂತ್ಕೊಂಡು ಹೋಗಿದ್ವಿ. ಸೊ ಅಲ್ಲಲ್ಲಲ್ಲಿ ಹೂವಿನ ಮಾರ್ಕೆಟ್ ಇತ್ತು, ನಮಗೆ ಅಲ್ಲೆಲ್ಲ ಕಾಣಿಸ್ತಿತ್ತು ಪೂಜೆ ಸಾಮಗ್ರಿಗಳು ಎಲ್ಲನೂ. ಆವತ್ತಿನ ದಿನ ಪೂಜೆ ಮಾಡಿಸೋದಕ್ಕೆ ಕಷ್ಟ ಅಲ್ಲ, ಒಂದು ಸತಿ ಬಿಡೋದೇ ಇಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ಸೊ ಅದಕ್ಕೋಸ್ಕರ ನಾವು ಕರ್ಪೂರ ಹಚ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರಬೇಕಾದ್ರೆ, ನಮ್ಮನ್ನು ಕೈ ಬೀಸಿ ಕರೆದಿದ್ದು ಸುತ್ತಮುತ್ತ ಇರುವಂತಹ ಗಿಡಗಳು, ಹಸಿರು ಮರಗಳು, ಪ್ರಕೃತಿ ಮಾತೆ ಅಂತ ಏನು ಹೇಳ್ತೀವಿ ಅವರು, ಮತ್ತು ಬೆಟ್ಟ ಗುಡ್ಡಗಳು. ಅಲ್ಲಿ ನಾವು ಕೃಷ್ಣಗಿರಿಯ ಆನ್ ದಿ ವೇ ಹೋಗುವಾಗ ಕೃಷ್ಣಗಿರಿ ಸಿಗುತ್ತೆ, ಕೃಷ್ಣಗಿರಿ ಥ್ರೂನೇ ಹೋಗಬೇಕು ನಾವು. ಸೊ ಕೃಷ್ಣಗಿರಿ ಥ್ರೂ ಹೋಗುವಾಗ ನಮ್ಗೆ ಎಷ್ಟೊಂದು ಬೆಟ್ಟಗಳು ಸಿಗ್ತಾ ಇರುತ್ತೆ. ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ಗೆ ಅಂತ ಹೇಳ್ಬಿಟ್ಟು, ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಮಗೂ ಬ್ರೇಕ್ ಸಿಕ್ತು. ಸೊ ಅಲ್ಲಿ ಒಂದು ಕಡೆ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ನಾವು ಅಲ್ಲೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀರೆಲ್ಲ ತೊಗೊಂಡು ರಿಲ್ಯಾಕ್ಸ್ ಆಗಿ ಲೈಟಾಗಿ, ನಾವು ಆಲ್ರೆಡಿ ನಮ್ಮ ಮನೆಯಿಂದನೇ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ನಮಗೇನಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇದ್ದಿಲ್ಲ. ಪಾಪ ಮಾಡೋರು ಮಾಡ್ತಿದ್ರು, ನಾವು ಜಸ್ಟ್ ಸ್ನ್ಯಾಕ್ಸ್ ಖರೀದಿ ಮಾಡಿದ್ವಿ. ಸೊ ಆನ್ ದಿ ವೇ ಹೋಗುವಾಗ ಸ್ನ್ಯಾಕ್ಸ್ ತಿನ್ಕೊಂಡೋದ್ರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಇದು ಲಾಂಗ್ ಜರ್ನಿ ಆಗಿರೋದ್ರಿಂದ ಸ್ವಲ್ಪ ಎನರ್ಜಿನೂ ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಖರೀದಿ ಮಾಡಿದ್ವಿ. ಖರೀದಿ ಮಾಡಿಕೊಂಡು ತಿನ್ಕೊಂಡು ಮತ್ತೆ ನಾವು ಬಸ್ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡಿ ಎಷ್ಟೊಂದು ಬಸ್ಸಸ್ ಇದೆ. ಇವರೆಲ್ಲ ತಿರುವಣ್ಣಾಮಲೈಗೆ 90% ಜನಗಳು ಬರ್ತಾ ಇದ್ದಿದ್ದು ತಿರುವಣ್ಣಾಮಲೈಗೆ. ಯಾಕಂದರೆ ಅವತ್ತು ವಿಶೇಷ ಆ ಥರ ಇತ್ತು. ಹುಣ್ಣಿಮೆ ಇದ್ದಿದ್ದರಿಂದ ಕಾರ್ತಿಕ ಹುಣ್ಣಿಮೆ ಅಂತ ಹೇಳ್ತಾರೆ ಅದನ್ನು ತಮಿಳ್ನಾಡಲ್ಲಿ, ಕಾರ್ತಿಕ ಹುಣ್ಣಿಮೆ ಅಂತ. ಯಾಕಂದರೆ ನಮ್ಮದು ಕರ್ನಾಟಕದಲ್ಲಿ ಆಲ್ರೆಡಿ ಹುಣ್ಣಿಮೆ ಮುಗ್ದಿದೆ, ಕಾರ್ತಿಕ ಸೋಮವಾರಗಳು. ಸೊ ಮೊನ್ನೆ ಹುಣ್ಣಿಮೆಗೆ ಕಾರ್ತಿಕ ಹುಣ್ಣಿಮೆಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾರ್ತಿಕ ಜ್ಯೋತಿ ಅಥವಾ ಕಾರ್ತಿಕ ದೀಪ ಅಂತ ಏನು ಹಚ್ಚುತ್ತಾರೆ ತಿರುವಣ್ಣಾಮಲೈ ಬೆಟ್ಟದ ಮೇಲೆ. ಸೊ ಅದನ್ನು ನೋಡಿ ಕಣ್ಣು ತುಂಬಿಸ್ಕೊಳ್ಳೋದೇ ಒಂದು ಆನಂದ, ಜೀವನ ಪಾವನ ಆಗೋವಂಥ ಒಂದು ಇದು ಸಂದರ್ಭ ಅದು. ಸೊ ಅದಕ್ಕೋಸ್ಕರ ಜನಗಳು ಅಷ್ಟು ರಶ್ ಆಗಿ ಸೊ ಅಲ್ಲಿಂದ ಬಂದಿದ್ದು. ಮತ್ತು ಅಲ್ಲಿಂದ ನಾವು ಮತ್ತೆ ಮೂವ್ ಆದರೆ ಇಲ್ಲೊಂದು ದೊಡ್ಡದೊಂದು ಬೆಟ್ಟ ಕಾಣಿಸ್ತಿದೆ. ಸೊ ಆ ಬೆಟ್ಟನೆಲ್ಲ ನೋಡಿಕೊಂಡು ನಾವು ಮತ್ತೆ ಸುತ್ತಮುತ್ತ ಎಲ್ಲನೂ ನೀರು, ಕೆರೆ, ಗಿಡಗಳು ತುಂಬಾ ಚೆನ್ನಾಗಿತ್ತು. ಹೋಗುವಾಗಂತೂ ನಮಗೇನು ಬೋರ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲೇನು ಅಷ್ಟೊಂದು ನಮಗೆ ಬಿಸಿಲು ಅಂತಲೂ ಅನಿಸಿಲ್ಲ. ಸೊ ವೆದರ್ ತುಂಬ ಕೂಲಾಗಿರೋದ್ರಿಂದ ತುಂಬ ಆರಾಮಾಗಿ ಹೋಗ್ಬಿಟ್ಟು ಬಂದ್ವಿ ನಾವಂತೂ. ದೇವ್ರ ದಯೆಯಿಂದ ಎಲ್ಲನೂ ಸುಸೂತ್ರವಾಗಿ ನಾವು ಹೇಗೆ ಅಂದ್ಕೊಂಡಿದ್ವೋ ಹಾಗೆ ಹೋಗಿ ಹಾಗೆ ಬಂದ್ವಿ. ನೋಡಿ ಇದೊಂದು ಬೆಟ್ಟ ಎಷ್ಟು ಚೆನ್ನಾಗಿದೆ. ಇದು ತಿರುವಣ್ಣಾಮಲೈ ಬೆಟ್ಟ ಅಲ್ಲ, ಆನ್ ದಿ ವೇ ಸಿಗುವಂಥ ಬೆಟ್ಟ ಇದು. ಸೊ ಈ ಬೆಟ್ಟದ ಮೇಲೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ತಿರುಪತಿ ತಿರುಮಲ
ಅಯ್ಯಪ್ಪನ ಒಂದು ಏನು ಹೇಳ್ತಾರೆ ನಾಮ ಕೂಡ ಅಲ್ಲಿ ಬರೆದಿದ್ರು ಬೆಟ್ಟದ ಮೇಲೆ. ಸೊ ಅಲ್ಲಿನೇ ಒಂದು ಇದು ಮಾಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಮತ್ತೆ ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ನಮಗೊಂದು ಕೆರೆ ಕಾಣಿಸ್ತು. ವಾವ್, ಕೆರೆ ನಮ್ಮ ಕಡೆ ಅಂತೂ ಮಳೆ ಸ್ವಲ್ಪ ಕಡಿಮೆ ಆಗಿ ಕೆರೆಗಳೆಲ್ಲ ಬತ್ತೋಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕೆರೆ, ತುಂಬ ನೀರು, ಸುತ್ತು ಬೆಟ್ಟ ಮತ್ತು ಗ್ರೀನರಿ, ಪ್ರಕೃತಿ ಮತ್ತು ಹೆಂಗೆ ಕಂಗೊಳಿಸ್ತಾ ಇದ್ದಾಳೆ ನೋಡಿ ಅದರಲ್ಲಿ ತಂಪಾಗಿರೋ ವಾತಾವರಣದ ಮಧ್ಯೆ. ಸೊ ಇದು ನೋಡೋದೇ ಒಂಥರ ಖುಷಿ. ಹೋಗುವಾಗ ನಮ್ಗೆ ಇದೆಲ್ಲ ಕಾಣಿಸ್ತು. ಸೊ ಅದೊಂದು ಖುಷಿ ಆಯಿತು. ಅದರಲ್ಲೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಯಿತು ನಮಗೆ. ಅದಾಗಿದ ತಕ್ಷಣ ನಮಗೆ ಸಿಕ್ಕಿದ್ದು ಭತ್ತ. ಸೊ ಇಲ್ಲಿ ನಾವು ಭತ್ತ ಈ ಕಡೆ ಬೆಳೆಯೋದು ಕಡಿಮೆ. ಸೊ ಅಲ್ಲಿ ಭತ್ತದ ಇದು ನೋಡಿಬಿಟ್ಟು ನಮಗೆ ಗದ್ದೆಗಳು ನೋಡಿಬಿಟ್ಟು ಅದು ಒಂದು ಸ್ವಲ್ಪ ನನಗೊಂಥರ ಖುಷಿ ಅನ್ನಿಸ್ತು. ಯಾವತ್ತೂ ನೋಡಲಿದ್ದಿಲ್ವಲ್ಲ ನಾವು, ಅದಕ್ಕೋಸ್ಕರ ಈ ಕಡೆ ಬಂದಾಗ ಎಷ್ಟೆಲ್ಲ ನಮಗೆ ಎಷ್ಟು ಖುಷಿ ಆಯಿತು ಅಂದರೆ ಬರೀ ನಾವು ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಇದೆಲ್ಲ ನೋಡ್ಕೊಂಡು ಹೋಗ್ತಾ ಇರುವಾಗ ನೇಚರು ಎಷ್ಟೊಂದು ಏನೋ ಒಂಥರ ಖುಷಿ. ನಮ್ಮಲ್ಲೂ ಏನು ಕಡಿಮೆ ಇಲ್ಲಪ್ಪ, ಎಲ್ಲ ನಮ್ಮ ಹತ್ರ ಇದೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಫೈನಲಿ ನಾವೊಂದು 12:45 ನಾವು ರೀಚ್ ಆದ್ವಿ. ಇದು ತಿರುವಣ್ಣಾಮಲೈ ಬಸ್ ಸ್ಟಾಪ್. ಓಕೆ, ಇಲ್ಲಿ ಬಸ್ಸಸ್ ಎಲ್ಲ ಇಳಿದ್ಬಿಟ್ಟು ಮತ್ತೆ ಬರ್ತಿರ್ತೀವಿ ನಾವು, ಅಲ್ಲಿಂದನೇ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಬಸ್ ಸ್ಟಾಪಿಂದ ದೇವಸ್ಥಾನದ ಹತ್ರ ಆದರೂ ಹೋಗ್ಬೋದು, ಅಥವಾ ಈ ಕಡೆ ಬೆಟ್ಟ ಸುತ್ತೋದಕ್ಕಾದರೂ ನಾವು ಸ್ಟ್ರೈಟ್ ಹೋಗ್ಬೋದು. ಸೊ ಎಲ್ಲರೂ ಇಳಿತಿರುವಾಗ ನಾವು ಇಳಿದು, ಸೊ ನಾವಲ್ಲಿ ನೋಡಿದ್ವಿ, ಅಲ್ಲಿ ನಮಗೆ ಪೊಲೀಸ್ ಅವ್ರು ಇರ್ಬೋದು ಅಥವಾ ಪ್ರತಿಯೊಬ್ಬರು ಸ್ಟಾಫೂ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು, ಚೆನ್ನಾಗಿ ಗೈಡ್ ಮಾಡಿದ್ರು, ಒಂಥರ ಫ್ರೆಂಡ್ಲಿ ನೇಚರ್ ಥರನೇ ಗೈಡ್ ಮಾಡಿದ್ರು ನಮಗೆ. ಸೊ ಅಲ್ಲಿ ಕೂಡ ನಮಗೆ ಕರ್ಪೂರ ಮಾರೋರಾಗಿರ್ಬೋದು, ಅಲ್ಲಿ ಹೂ ಮಾರೋರು, ಕರ್ಪೂರ ಮಾರೋರು, ಮತ್ತು ನೋಡಿ ಲೇಡೀಸ್ ಪೊಲೀಸವರು ಕೂಡ ಇದ್ದಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿ ನಮಗೆ ಸಪೋರ್ಟ್ ಮಾಡ್ತಾನೆ ಇದ್ರು. ಏನಾದರೂ ಕೇಳಿದ್ರೆ ಒಂಥರ ಅಗ್ರೆಸಿವ್ನೆಸ್ ಏನು ತೋರಿಸ್ದೆ ನಮಗೆ ಪ್ರಾಪರಾಗಿ ಗೈಡ್ ಮಾಡ್ತಾಯಿದ್ರು. ನಮಗೆಲ್ಲೂ ಬೇಜಾರಂತ ಅನಿಸ್ಕೊಂಡಿಲ್ಲ. ಅದಾದಮೇಲೆ ನಾವು ಬೆಟ್ಟ ಸುತ್ತಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಸ್ಲಿಪ್ಪರ್ಸ್ನ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು, ಸ್ಲಿಪ್ಪರ್ ಅಂಗಡಿಯಲ್ಲಿ. ಸೊ ಸ್ಲಿಪ್ಪರ್ಸ್ ಅಲ್ಲಿ ಬಿಡುವಾಗ ಅವರು ನಾವು ಎಷ್ಟು ಜೊತೆ ಹಾಕ್ಕೊಂಡೋಗಿರ್ತೀವಲ್ಲ ಅದನ್ನೆಲ್ಲ ಸರಿ ಒಂದು ಪೇರ್ ಮಾಡಿ ಒಂದು ಇದು ಕೊಟ್ಟಿರ್ತಾರೆ, ಒಂದು ಟೋಕನ್ ಟೈಪ್ ಕೊಟ್ಟಿರ್ತಾರೆ. ಬಿಟ್ಬಿಟ್ಟು ಒಂದು ಸ್ಲಿಪ್ಪರ್ ಮೇಲೆ ಹಾಕಿರ್ತಾರೆ, ಇನ್ನೊಂದು ನಮ್ಮ ಕೈ ಕೊಡ್ತಾರೆ. ಸೊ ಅದನ್ನು ನಾವು ಇಟ್ಕೊಂಡು ಬಂದು ಮತ್ತೆ ರಿಟರ್ನ್ ಹೋಗಬೇಕಾದ್ರೆ ನಾವು ಅದನ್ನ ತೊಗೋಬೇಕು. ಮತ್ತೆ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟು ಬೆಟ್ಟ ಸುತ್ತೋದಕ್ಕೆ. ಸೊ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು, ಮುಂದೆ ಹೋಗ್ಬಿಟ್ಟು ಆಮೇಲೆ ಬೆಟ್ಟ ಸುತ್ತೋದು. ನೀವು ನೋಡ್ತಾ ಇರ್ಬೋದು ಜನಗಳು ನೋಡಿ ಎಷ್ಟು ಮಾರ್ನಿಂಗ್ ಮಧ್ಯಾಹ್ನ ಅಷ್ಟೊತ್ತಿಗೆ ಎಷ್ಟೊಂದು ಜನ ಇದ್ದಾರೆ. ನೀವು ಇನ್ನು ಈವ್ನಿಂಗ್ ಬೆಟ್ಟ ಇದು ಏನು ಹಚ್ಚೋ ಟೈಮ್, ದೀಪ ಹಚ್ಚೋ ಟೈಮಲ್ಲಿ ಇನ್ನೆಷ್ಟು ಜನ ಇರ್ತಾರೆ ನೋಡಿ. ಮತ್ತು ಮಧ್ಯದಲ್ಲಿ ನನಗೆ ಶಿವಂದು ಇದು ಅಚ್ಚ ಹಿಡಿಸ್ಕೋಬೇಕು ಅಂತ ಆಸೆ ಆಯಿತು. ಸೊ ನಾನು ಅಚ್ಚೆ ಹಿಡಿಸ್ಕೊಂಡು ಮತ್ತೆ ನನ್ನ ಜರ್ನಿ ಬೆಟ್ಟ ಸುತ್ತೋದಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನಮಗೆ ನೋಡಿ ಎಷ್ಟು ಇದು ಸ್ಟಾರ್ಟ್ ಆಗಿರೋದು. ಅಲ್ಲಿ ನಮಗೆ ನೋಡಿ ಇಲ್ಲೂ ಕೂಡ ಪೊಲೀಸ್ನವ್ರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಮೈಕ್ ಇಟ್ಕೊಂಡು. ಮತ್ತು ರೂಟ್ ಮ್ಯಾಪು ಕೂಡ ನಮ್ಗೆ ಅಲ್ಲಲ್ಲಿ ಹಾಕಿದ್ರು, ಅಕಸ್ಮಾತ್ ಏನಾದರೂ ಮಿಸ್ ಆದರೆ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ರೂಟ್ ಮ್ಯಾಪ್ ಹಾಕಿದ್ರು. ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ರಶ್ಶು ತುಂಬ ಇರೋದ್ರಿಂದ ನಾವು ಜನಗಳಿಂದ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗೋಕೆ ಮಾತೇ ಇಲ್ಲ. ಸೊ ಹೆಂಗೆ ಹೋದ್ರೂ ಕೂಡ ನಾವು ಬೆಟ್ಟ ಸುತ್ತಿ ಮತ್ತೆ ನಾವು ದೇವಸ್ಥಾನದ ಹತ್ರ ಬಂದೇ ಬರ್ತೀವಿ. ಸೊ ನೋಡಿ ಎಷ್ಟೊಂದು ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಜನಗಳು. ಮಾತ್ರ ಒಂಥರ ಅಲ್ಲಿ ಆವತ್ತಿನ ಇದಕ್ಕೆ ದೀಪಾವಳಿ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ರು. ನಾವು ನಡ್ಕೊಂಡು ಹೋಗಿ ಮತ್ತು ದೇವ್ರ ದಯೆಯಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಮಳೆ ಬಂದಿದ್ದಿಲ್ಲ. ಸೊ ಇದೊಂದು ಪ್ರತೀತಿ ಇದೆ, ದೀಪ ಹಚ್ಚೋ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಮಧ್ಯಾಹ್ನ ಆಗಿರೋದ್ರಿಂದ ಮಳೆ ಬಂದಿಲ್ಲ. ನೋಡಿ ಇಲ್ಲಿ ಇವ್ರದ್ದೊಂದು ಗುಂಪು ಥರ ಮಾಡಿಕೊಂಡು ಇಲ್ಲೊಂದು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಮಾಲೆ ಹಾಕ್ಕೊಂಡು ಇದ್ದು ಒಂಥರ ಇರೋದಾಗಿರ್ಬೋದು, ಶಂಖನಾದಗಳು ಎಲ್ಲನೂ ನಮ್ಮ ಇದು ನೋಡ್ಬೋದಾಗಿತ್ತು, ಕೇಳ್ಬೋದಾಗಿತ್ತು. ಮತ್ತು ಇಲ್ಲಿ ನೋಡಿ ಗಾಂಧಿ ತಾತ ಥರ ಇಲ್ಲೊಂದು ಸ್ವಲ್ಪ ವೇಷಧಾರಿ ಹಾಕ್ಕೊಂಡು ನೋಡ್ಬೋದು ನೀವು. ಸೊ ಇಲ್ಲಿ ಬಂದ್ಬಿಟ್ಟು ಮತ್ತೆ ನಾವು ಅಲ್ಲಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 8 ಲಿಂಗಗಳು ಸಿಗುತ್ತೆ ಅರುಣಾಚಲಂ ಇದು ಏನು ಬೆಟ್ಟ ಸುತ್ತುವಾಗ. 8 ಲಿಂಗಗಳಲ್ಲಿ ಸೂರ್ಯಲಿಂಗ, ಒಂದು ಚಂದ್ರಲಿಂಗ, ನಿರುತಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಅಗ್ನಿಲಿಂಗ, ಇಂದ್ರಲಿಂಗ, ಯಮಲಿಂಗ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಎಲ್ಲನೂ ನಾವು 8 ಬೆಟ್ಟದ ಮೇಲೆ 8 ಶಿವನ 8 ಅವತಾರಗಳಂತಲೇ ಹೇಳ್ಬೋದು. ಸೊ ಅದೆಲ್ಲ ಸಿಗುತ್ತೆ. ಮತ್ತು ನೋಡಿ ನಂದಿ ವಿಗ್ರಹ ಇದೆ. ಸೊ ಅಲ್ಲಿ ಕೂಡ ನಾವು ಪೂಜೆ ಮಾಡಿಕೊಂಡು, ಮತ್ತು ಪಾದಗಳಿದೆ ಅಲ್ಲಿ ಕೂಡ ನಾವು ನಮಸ್ತೆ ಹಾಕ್ಕೊಂಡು, ಮತ್ತು ಲಿಂಗ ಇದು ಸಿಕ್ಕಿದ ಕಡೆ ತುಂಬ ಚೆನ್ನಾಗಿ ನಾವು ಇದೆಲ್ಲ ಮಾಡಿಕೊಂಡು ಮತ್ತೆ ನಾವು ಹೋಗ್ತಾ ಆನ್ ದಿ ವೇ, ಇದಕ್ಕೆ ಅಂತ ಸಪ್ರೇಟಾಗಿ ನಾವು ಬೇರೆ ಇದಕ್ಕೆ ಹೋಗಬೇಕಾಗಿಲ್ಲ, ಆನ್ ದಿ ವೇನಲ್ಲೇ ನಮ್ಗೆ ಇದೆಲ್ಲ ಸಿಗೋದು. ಮತ್ತು ಏನಪ್ಪ ಅಂತ ಹೇಳಿದ್ರೆ ನಾನು ನೋಡಿ ನಮ್ಮ ಮತ್ತೆ ನಿರುತಲಿಂಗ ಅಂತ ಹೇಳಿಬಿಟ್ಟು ಸಿಕ್ತು. ತಮಿಳಲ್ಲಿ ಲಿಂಗಮ್ ಅಂತ ಹೇಳ್ತಾರೆ, ನಾವು ಕನ್ನಡದಲ್ಲಿ ಲಿಂಗ ಅಂತ ಹೇಳ್ತೀವಿ, ಅಷ್ಟೇ, ಇನ್ನೇನಿಲ್ಲ. ನೋಡಿ ಈ ಥರ ನಿರುತಲಿಂಗದಲ್ಲಿ ನಾವು ಕರ್ಪೂರ ಹಚ್ಚೋಣ ಅಂತ ಹೋಗಿದ್ವಿ. ಸೊ ಇಲ್ಲಿ ನಮಗೆ ಏನು ಮತ್ತೆ ಅಲ್ಲಿ ಲಿಂಗ ಎತ್ಕೊಂಡು ಬಂದಿದ್ರಲ್ಲ ಶಿವನ ಪ್ರತಿಮೆ, ಸೊ ಅವರು ಸಿಕ್ಕಿದ್ರು ನಮಗೆ. ಸೊ ಎಷ್ಟು ಚೆನ್ನಾಗಿ ಇದು ಬಾರಿಸ್ತಾ ಇದ್ದು ಅಂದರೆ ಫುಲ್ಲು ಒಂದು ಕ್ಷಣ ಎಲ್ಲರೂ ಸೈಲೆಂಟಾಗಿ ಕೇಳಿಸ್ಕೊಂಡ್ರಿ. ನೋಡಿ
ಎಷ್ಟು ಚೆನ್ನಾಗಿ ಬಾರಿಸಿದ್ರು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಾರಿಸಿದ್ರು. ಎಲ್ಲರೂ ತುಂಬಾ ಖುಷಿ ಪಟ್ಟರು. ಒಂಥರ ಮಾಲೆ ಹಾಕೊಂಡು ಲಿಂಗ ಹೊತ್ಕೊಂಡು ಬರೋದು ಇಟ್ಸ್ ನಾಟ್ ಎ ಈಸಿ ಜಾಬ್. ಸೊ ಇವರು ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ರು. ಅದಕ್ಕೆಲ್ಲ ಶಿವನ ಕೃಪೆ ಇದ್ರೇ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಯಾಕಂದರೆ ಬರೀ ಕಾಲ ನಮಗೆ ನಡೆಯೋದು ಕಷ್ಟ ಅಂತಾರೆ, ಇವ್ರು ಶಿವನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನೋಡಿ ಎಷ್ಟು ಇದು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ ಇದು ಸೂರ್ಯಲಿಂಗ ಅಂತ ಹೇಳ್ಬಿಟ್ಟು, ಇದು 2ನೇ ಲಿಂಗ, ಇದು ಸೂರ್ಯಲಿಂಗ. ಸೊ ಅಲ್ಲಿ ಕೂಡ ನಾವು ಒಳಗಡೆ ಹೋಗಿ ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಳಗಡೆ ಹೋಗಿ ಒಂದೊಂದು ಹತ್ರ ಅಲ್ಲಿ ದೇವಸ್ಥಾನದ ಮುಂದ್ಗಡೆ ಕರ್ಪೂರ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ಅದು ಪರ್ಟಿಕ್ಯುಲರ್ ಪ್ಲೇಸ್ ಇಟ್ಟಿರ್ತಾರೆ. ಸೊ ನಾವು ಅಲ್ಲಿ ಕರ್ಪೂರ ಹಚ್ಕೊಂಡು ದೇವ್ರನ್ನ ನಮಸ್ಕಾರ ಹಾಕೊಂಡು ಮುಂದೆ ಹೋಗ್ತಾ ಇರಬೇಕು. ಸೊ ಅದಾದಮೇಲೆ ನಮಗೊಂದು ಸ್ವಲ್ಪ ಸುಸ್ತು ಅನ್ನಿಸ್ತು. ಸೊ ರಿಲ್ಯಾಕ್ಸೇಷನ್ಗೋಸ್ಕರ ನಾವು ಒಂದು ಸ್ವಲ್ಪ ಬಾದಾಮ್ ಹಾಲು ತೊಗೊಂಡು ಒಂದು ಸ್ವಲ್ಪ ಕುಡಿದ್ಬಿಟ್ಟು ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಹೋಗೋದಕ್ಕೆ. ಸೊ ಇದೇನು ಅಂತ ಹೇಳಿದ್ರೆ ಕುಡ್ದಿದ್ದಾದ್ಮೇಲೆ ಮತ್ತೆ ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನಮಗೆ ಸಿಕ್ಕೋದೆ ವರುಣಲಿಂಗ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ಕರ್ಪೂರ ಹಚ್ಚೋಕ್ಕೆ ಒಂದು ಸ್ವಲ್ಪ ಜಾಗ ಇರುತ್ತೆ. ನಾನು ಹೇಳ್ದಂಗೆ ಪ್ರತಿಯೊಂದು ದೇವಸ್ಥಾನದ ಎದುರುಗಡೆ ಕೂಡ ಕರ್ಪೂರ ಹಚ್ಚೋಕ್ಕೆ ಜಾಗ ಸಿಗುತ್ತೆ. ನಾವು ಕರ್ಪೂರ ಹಚ್ಚಿ ಮನದಲ್ಲಿ ಏನಾದರೂ ಆಸೆ ಇದ್ದರೆ ಅದನ್ನ ಹೇಳ್ಕೊಬೋದು. ಒಳ್ಳೆ ಮನಸ್ಸಿಂದ ನಾವು ಕರ್ಪೂರ ಹಚ್ಬೋದು. ಇಲ್ಲಿ ನೋಡಿ ಒಂದು ಸ್ವಲ್ಪ ಅವರು ಗೈಡ್ ಮಾಡ್ತಿದ್ದಾರೆ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಅವ್ರ ಗೈಡೆನ್ಸ್ನ ಇದು ಮಾಡಿಕೊಂಡು ಹೋದ್ವಿ. ಮತ್ತು ಅದಾದಮೇಲೆ ಸಿಕ್ಕಿದ್ದೆ ನಮಗೆ ವಾಯುಲಿಂಗ ಆದಮೇಲೆ ನಮಗೆ ಸಿಕ್ಕಿದ್ದು ಯಾವುದು, ಇದು ಚಂದ್ರಲಿಂಗ ಅಂತ ಹೇಳ್ಬಿಟ್ಟು. ಓಕೆ, ಚಂದ್ರಲಿಂಗ ಅದೆಲ್ಲ ಆಯಿತು. ನಾವು ಒಳಗಡೆ ಹೋಗಿ ಒಳಗಡೆ ಲಿಂಗಗಳನ್ನ ಇದು ಮಾಡೋದಕ್ಕೆ ಫೋಟೋ ತೆಗೆಯೋದಕ್ಕೆ ಅವರು ನಮ್ಮ ಪರ್ಮಿಷನ್ ಕೊಡಲಿಲ್ಲ. ಸೊ ಅದಾದಮೇಲೆ ಅನ್ನದಾನಗಳೆಲ್ಲ ತುಂಬ ಕಡೆ ನಡೀತಿತ್ತು. ಸೊ ನಾವು ಕೂಡ ಪ್ರಸಾದಕ್ಕೆ ಭಾಗಿಯಾಗಿ ಆ ಪ್ರಸಾದನ ಫುಲ್ಲು ತಿಂದು ಮತ್ತು ಅಲ್ಲಿ ಅನ್ನದಾತ ಸುಖಿನೋ ಭವ ಅಂತ ಹೇಳ್ತಾ ಮತ್ತೆ ಅಲ್ಲಿಂದ ಎದ್ದು ನಾವು ಬಂದಿದ್ದು ಕುಬೇರ ಲಿಂಗ ಹತ್ರ. ಸೊ ಕುಬೇರ ಲಿಂಗ ಹತ್ರ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಲಿಂಗದ ಹತ್ರ ಹೋಗಿದ್ವಿ. ಬಟ್ ಕುಬೇರ ಲಿಂಗ ತುಂಬಾ ರಶ್ ಇತ್ತು. ಸೊ ನಾವು ಕುಬೇರ ಲಿಂಗ ಹತ್ರ ಹೋಗೋದಕ್ಕಾಗಲಿಲ್ಲ, ದೂರದಿಂದನೇ ನಮಸ್ತೆ ಮಾಡಿಕೊಂಡು ಮತ್ತು ನಾವು ಬಂದುಬಿಟ್ವಿ. ನಾವು ಬರೋಷ್ಟರೊಳಗಡೆ ಸ್ವಲ್ಪ ಸಂಜೆ ಆಗಿತ್ತು. ಮತ್ತು ಅಲ್ಲೊಂದು ಸ್ವಲ್ಪ ವರುಣದೇವನ ಕೃಪೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬಂದರೆ ನೋಡಿ ಸ್ವಲ್ಪ ಮಳೆ ಬಂತು. ನಾವು ಮಳೆ ಬಂದಾಗ ಅಂದ್ಕೊಂಡ್ವಿ ನೋಡಿ ಬೆಟ್ಟ ಎಲ್ಲ ಒಂಥರ ಫಾಗ್ ಅಂದರೆ ಮಂಜು ತುಂಬ್ಕೊಂಬಿಟ್ಟಿತ್ತು. ಇಲ್ಲಿ ಹೆಂಗಪ್ಪ ದೀಪ ಹಚ್ತಾರೆ ಏನು ಹೇಗೆ ಮತ್ತು ನಮಗೇನು ದರ್ಶನ ಕೊಡ್ತಾರೋ ಇಲ್ಲೋ ಶಿವಪ್ಪ ಯಾಕೆ ಈ ಥರ ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ನೋಡಿ ಇವಾಗ ನೋಡಿ ಬೆಟ್ಟನೇ ಕಾಣಿಸ್ತಾ ಇಲ್ಲ, ಹಂಗಾಗ್ಬಿಡ್ತು. ಸೊ ಅದು ಏನು ಶಿವಪ್ಪ ದರ್ಶನ ಕೊಟ್ರಾ ಇಲ್ವಾ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ನೋಡಿ ಇದೆಲ್ಲ ಆದಮೇಲೆ ಎಷ್ಟು ನೀಟಾಗಿ ಎಲ್ಲ ಜನಗಳೆಲ್ಲ ಸುತ್ತಿದ ಮೇಲೆ ಇವೆಲ್ಲನೂ ರಥ ಅಥವಾ ತೇರು. ಸೊ ಈ ಪ್ರತಿಯೊಂದು ರಥದಲ್ಲೂ ದೇವರು ಈ ನಡುವೆ ಎಲ್ಲನೂ 24ನೇ ತಾರೀಕಿಂದ 3ನೇ ತಾರೀಕುವರೆಗೂ ಇದಿರೋದು ದೀಪ ಉತ್ಸವ ಅಂತ ಹೇಳ್ಬಿಟ್ಟು. ಸೊ ಇದರೆಲ್ಲ ಓಡಾಡಿದ್ದಾರೆ ದೇವರು ಅನ್ನೋದು ಒಂದು ಪ್ರತೀತಿ ಇದೆ. ಸೊ ನಾವಂತೂ ಇದನ್ನು ನೋಡಲಿಲ್ಲ, ಯಾಕಂದರೆ ನಾವು ಹೋಗಿದ್ದು ಬರೀ ಲಾಸ್ಟ್ ಕಾರ್ತಿಕ ದೀಪಕ್ಕೋಸ್ಕರ. ನೋಡಿ ಇದು ಅರುಣಾಚಲೇಶ್ವರ ದೇವಸ್ಥಾನದ ಮುಂಭಾಗ. ಸೊ ಈ ಮುಂಭಾಗದಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ದೀಪ ಹಚ್ಚೋದು ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಇಲ್ಲಿಂದ ಮೂವ್ ಆಗಿ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ವಿ. ಯಾಕಂದರೆ ದೀಪ ಹಚ್ಚುವಾಗ ಎಲ್ಲಿ ನೀಟಾಗಿ ಕಾಣಿಸುತ್ತೋ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿ ಇದು ಅರುಣಾಚಲೇಶ್ವರ ದೇವಸ್ಥಾನನೇ ಇದು. ಅಲ್ಲಿ ಒಳಗಡೆ ಬಿಟ್ಟಿಲ್ಲ ನೋಡಿ, ಇದು ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು ಡೋರು. ಸೊ ಇದು ನೋಡಿ ನವಿಲು ಇದೊಂದು ಏನು ದೂರದಿಂದ ನೋಡಿದಾಗ ಇದು ಕಾಣಿಸ್ತಾ ಇದ್ದಿಲ್ಲ. ಸೊ ಇದೆಲ್ಲ ಆದಮೇಲೆ ನಾವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅರುಣಾಚಲೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಈಚೆಯಿಂದ ನೋಡೋಕ್ಕೆ. ಅಂದರೆ ಇದನ್ನು ಕತ್ಲಾದಾಗ ನೋಡಿದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದರ ಮೇಲ್ಗಡೆ ಇಂದ ನೋಡಿದ್ರೇ ಅಲ್ಲೇ ದೀಪ ಹಚ್ಚೋದು ನೋಡಿ, ಅಲ್ಲಲ್ಲೂ ಕೂಡ ಎಷ್ಟು ಮಂಜು ಮುಸುಕಿದೆ ಅಂತ ಹೇಳ್ಬಿಟ್ಟು. ಸೊ ನಮಗೇನೋ ಇದು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು LED ತೋರಿಸ್ತಿದ್ರು ಯಾವ ಥರ ಅಲ್ಲಿ ನಡೀತಾ ಇದೆ ಬೆಟ್ಟದ ಮೇಲೆ ಅಂತ ಹೇಳ್ಬಿಟ್ಟು. ಸೊ ನಾವು ಅಲ್ಲಿ ಕೂಡ ನೋಡಿದ್ವಿ, ಅದು ಒಂದು ಖುಷಿ ಆಯಿತು. ನೋಡಿ ಬೆಟ್ಟದ ಮೇಲೆ ದೀಪ, ಈ ದೀಪ ಅಂದರೆ ಇದನ್ನು ಪಂಚೆ ಎಲ್ಲನೂ ಏನು ತುಪ್ಪದಲ್ಲಿ ಅದ್ದಿ ಅಲ್ಲಲ್ಲಿ ಕರ್ಪೂರ ಹಚ್ಚಿಬಿಟ್ಟು ಅದನ್ನು ಹಚ್ಚುತ್ತಾರೆ. ಸೊ ಇದು ಒಂದು ಲಿಂಗನೇ. ಸೊ ಇದು ಯಾವುದು ಲಿಂಗ ಅಂತ ಮರ್ತೋಗಿದ್ದೀನಿ, ನನಗೆ ತಮಿಳು ಕೂಡ ಓದೋದು ಬರೋದಿಲ್ಲ, ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ. ನೋಡಿ ಅದೆಲ್ಲ ಲಿಂಗಗಳೆಲ್ಲ ಸುತ್ತಕೊಂಡು ನಾನು ಮತ್ತೆ ಇಲ್ಲಿ ಬಂದಾಗ ನೋಡಿ ಎಷ್ಟು ಇದಿತ್ತು ಮಂಜು ಅಂತ ಹೇಳಿದ್ರೆ ನನಗೆ ಬೆಟ್ಟನೇ ಕಾಣಿಸ್ತಿದ್ದಿಲ್ಲ, ಅಷ್ಟು ಮಂಜಿತ್ತು. ಸೊ ದೀಪ ಎಲ್ಲಪ್ಪ ಹಚ್ತಾರೆ, ನಾನು ಎಲ್ಲಿ ನೋಡಬೇಕು, ಯಾಕಂದರೆ ಬಂದಿರೋದೇ ನಾವು ಕಾರ್ತಿಕ ದೀಪ ನೋಡೋದಕ್ಕೆ, ನಮಗೆ ದೀಪನೇ ಇದು ಕಾಣಿಸ್ಲಿಲ್ಲ ಅಂದರೆ ಹೆಂಗಪ್ಪ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಅದಾದಮೇಲೆ ಮತ್ತೆ ಮಳೆನೂ ಜೋರಾಯಿತು ಸಂಜೆ ಆಗ್ತಾ. ಸೊ 6 ಗಂಟೆಗೆ ಕರೆಕ್ಟಾಗಿ ಇವರು ದೀಪ ಹಚ್ತಾರೆ ಅಂತ ಹೇಳಿದ್ರು. ಸೊ ಸ್ವಲ್ಪ ಮಳೆನೂ ಬಂತು. ಅದಾದಮೇಲೆ ಮತ್ತೆ ಮಳೆ ಆಟೋಮೆಟಿಕ್ಕಾಗಿ ದೇವರ ಕೃಪೆಯಿಂದ ಮಳೆನೂ ನಿಂತೋಯ್ತು. ಮತ್ತು ಆಕಾಶನೂ ಸ್ವಲ್ಪ ತಿಳಿ ಆಯಿತು, ಬೆಟ್ಟನೂ ಸ್ವಲ್ಪ ತಿಳಿ ಆಯಿತು. ಎಷ್ಟು ಮಂಜಿತ್ತು ಅಲ್ವಾ, ಅದನ್ನೆಲ್ಲನೂ ತಿಳಿ ಆಯಿತು. ಸೊ ತಿಳಿ ಆದಮೇಲೆ ನಾವು ವೆಯ್ಟ್ ಮಾಡಿ ಒಂದು 6 o'clock ಕರೆಕ್ಟಾಗಿ ದೀಪ ಹಚ್ಚಿದ್ರು. ದೀಪ ಹಚ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇನ್ನೇನು ದೀಪ ಹಚ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಇಲ್ಲಿ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ದೀಪ ಹಚ್ತಾರೆ ಅಂತ ಹೇಳ್ಬಿಟ್ಟು ಜನಗಳು ನೋಡಿ ಇದೇನೇ ದೀಪ, ಕಾರ್ತಿಕ ದೀಪ ನೋಡಿ
ಅಷ್ಟು ಮಂಜಿದ್ರು ನೋಡಿ ದೇವರ ಪವಾಡ ಅಂತ ಹೇಳ್ಬೋದು ಇದನ್ನು. ಎಷ್ಟು ನೀಟಾಗಿ ನಮ್ಗೆ ದರ್ಶನ ಕೊಟ್ಟರು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಜೀವನನೇ ಪಾವನ ಆಗುತ್ತೆ ನಮ್ಗೆ ಒಂದ್ಸತಿ ಅರುಣಾಚಲೇಶ್ವರಂಗೆ ಹೋಗ್ಬಿಟ್ಟು ಬಂದರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೋಗೋದು ಬೇಕು ಅಂತ ಹೇಳಿದ್ರೆ ಇದ್ರ ದಿನ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಮಲೋಕದಲ್ಲಿ ಚಿತ್ರಗುಪ್ತರು ಕೂಡ ಬರೀತಿರ್ತಾರಂತೆ. ಏನೋ ಇವ್ರು ಅರುಣಾಚಲೇಶ್ವರಂ ಬೆಟ್ಟಕ್ಕೆ ಹೋಗಿದಾರಾ ಇಲ್ವಾ, ಕೇವಲ ಮನುಷ್ಯರು ಮಾತ್ರ ಹೋಗೋದಲ್ಲ, ದೇವತೆಗಳು ಕೂಡ ಇಲ್ಲಿ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಸೊ ಇಲ್ಲಿನ ವಿಶೇಷನೇ ಅದು ಗಿರಿ ಪ್ರದಕ್ಷಿಣೆ ಮಾಡೋದು. ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಇರುತ್ತೆ. ಸೊ 14 ಕಿಲೋಮೀಟರ್ ನಾವು ನಡೆದು ಇನ್ನೇನಪ್ಪ ನಾವು ಬರೋದೇ ಬೇಡ ಇನ್ನೊಂದು ಸತಿ ಅಂತ ಅನ್ಸ್ಬಿಡುತ್ತೆ ನಮ್ಗೆ ಆ ಟೈಮಲ್ಲಿ. ಬಟ್ ಈ ದೇವ್ರ ದರ್ಶನ ಮಾಡಿದಾಗ ಇಲ್ಲ ನಾವು ಮತ್ತೆ ಒಂದು ಸತಿ ಬರಬೇಕು ಜೀವನದಲ್ಲಿ, ಮತ್ತೊಂದು ಸತಿ ಬರ್ತಾ ಇರಬೇಕು ಅಂತ ಹೇಳ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನಂದರೆ ಹುಣ್ಣಿಮೆಗೆ ಬರ್ತಿರ್ತಾರೆ. ಸೊ ಯಾವಾಗ ಬೇಕಾದರೂ ನಾವು ಬರ್ಬೋದು. ಸೊ ಹುಣ್ಣಿಮೆಯಲ್ಲಿ ವಿಷಯ ಆಗಿರೋದ್ರಿಂದ ತುಂಬ ಜನ ಹುಣ್ಣಿಮೆಗೆ ಬರ್ತಾರೆ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದು ಕಾರ್ತಿಕ ಹುಣ್ಣಿಮೆಗೆ. ಇದೊಂಥರ ವಿಶೇಷ ಹುಣ್ಣಿಮೆ, ಯಾಕಂದರೆ ಇದು ವರ್ಷಕ್ಕೊಂದ್ಸತಿ ಹಚ್ಚೋ ದೀಪ, ಇದು ಕಾರ್ತಿಕ ದೀಪ ಅಥವಾ ಕಾರ್ತಿಕ ಜ್ಯೋತಿ. ಸೊ ಅದಕ್ಕೆ ನಾನು ಹೋಗಿದ್ದೆ. ಸೊ ನೀವು ಯಾರೆಲ್ಲ ಹೋಗಿದ್ದೀರಾ ಅರುಣಾಚಲಗೆ ಮೀನ್ಸ್ ಏನು ತಿರುವಣ್ಣಾಮಲೈಗೆ, ಅರುಣಾಚಲೇಶ್ವರಂ ದೇವಸ್ಥಾನಕ್ಕೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಜರ್ನಿ ಮತ್ತು ಇದು ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ತಿಳಿಸ್ಕೊಡಿ. ನನ್ನ ಜರ್ನಿ ಅಂತೂ ತುಂಬಾ ಖುಷಿಯಾಯಿತು. ಮತ್ತು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸಿದ್ರು ಹೋಗ್ತಾ ನನಗೆ ಗೊತ್ತಾಗಲಿಲ್ಲ 14 ಕಿಲೋಮೀಟರ್ ನಡೆದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ದೀಪ ಹಚ್ಚಿದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜನಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲೇ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಬೆಟ್ಟದ ಮೇಲೆ ದೀಪ ಹಚ್ಚಿದ ತಕ್ಷಣ ಅವ್ರ ಮನೆ ಹತ್ರ ಮತ್ತು ಅಂಗಡಿಗಳ ಹತ್ರ ಎಲ್ಲರೂ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿ ಮತ್ತೆ ನಾವು ಈ ಕಡೆ ಬರೋಷ್ಟೊಳಗೆ ಯಮಲಿಂಗ ಅಂತ ಹೇಳ್ಬಿಟ್ಟು ಮೀನ್ಸ್ ಅದು ದೀಪ ನೋಡಿಕೊಂಡು ಮತ್ತೆ ಈ ಕಡೆ ವಾಪಸ್ ಬರೋವಾಗ ಅದೊಂದು ಲಿಂಗ ಸಿಕ್ತು ನಮಗೆ, ಯಮಲಿಂಗ ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ಒಳಗಡೆ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ಸುಸ್ತಾಗಿದ್ದರಿಂದ ಕತ್ಲು ಆಗಿತ್ತು. ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ವಾಪಸ್ಸು ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ನೀವೆಲ್ಲ ಹೋಗಿದ್ರೆ ಹೇಳಿ ನಿಮ್ಮ ಜರ್ನಿ ಹೇಗಿತ್ತು ಅಂತ. ನನ್ನ ಜರ್ನಿ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ ಫಸ್ಟು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಏನು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೋಡಿ ಇದೇನೇ ಕಾರ್ತಿಕ ದೀಪ. ಸೊ ನೋಡಿದ್ರಲ್ಲ, ಇದು ದೀಪ ಹಚ್ಚಿದ ಮೇಲೆ ಇದು ದೀಪ ಹಚ್ಚಿ ಮೇಲ್ಗಡೆಯಿಂದ ತೆಗೆದಿರೋದು ವಿಡಿಯೋ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತು ನಾನು ವಾಪಸ್ಸು ಈವ್ನಿಂಗ್ ಆಗೋಗಿತ್ತು, ಬರುವಾಗ ಸ್ವಲ್ಪ ಟ್ರಾಫಿಕ್ ಇತ್ತು. ಸೊ ಆ ಟ್ರಾಫಿಕಲ್ಲಿ ಮತ್ತು ನಾನು ಈವ್ನಿಂಗ್ ನೈಟ್ ಬರೋದು ಸ್ವಲ್ಪ ಲೇಟೇ ಆಗಿತ್ತು. ಸೊ ಓಕೆ ಹಿಂಗೂ ಹೋಗಿದ್ದಕ್ಕೆ ನನಗೆ ಶಿವನ ಕೃಪೆ ಸಿಕ್ತು, ನನಗೆ ಕಾರ್ತಿಕ ಜ್ಯೋತಿ ನೋಡೋ ಭಾಗ್ಯ ಸಿಕ್ತು. ನಾನೇ ಒಂಥರ ಧನ್ಯವಾಳು ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಹೋಗ್ಬಿಟ್ಟು ಬಂದಮೇಲೆ ನನ್ನ ಜೀವನನೂ ಒಂಥರ ಪಾವನ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಓಂ ನಮಃ ಶಿವಾಯ.